Hello guys, welcome to Mummy YouTube channel. ಹಲೋ ಗೈಸ್, ವೆಲ್ಕಮ್ ಟು ಅಲ್ಮೆಡಾಸ್ ಕುಕಿಂಗ್ ಚಾನಲ್. ಇವತ್ ನಾನು ಚಿಲ್ಲಿ ಚಿಕನ್ ನ ಮಾಡ್ತಾ ಇದ್ದೀನಿ. ಎಕ್ಸ್ಪೆಷಲಿ ಇದು ಬ್ಯಾಚುಲರ್ಸ್ ಗೆ ಒಂದು ಒಳ್ಳೆ ಫುಡ್ ಅಂತಾನೆ ಹೇಳ್ಬೋದು. ಅಂಡ್ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ಕಡಿಮೆ ಟೈಮು ತಗೊಳತ್ತೆ, ಕಡಿಮೆ ಇಂಗ್ರೀಡಿಯೆಂಟ್ಸ್. ಇದೊಂದು ಬೆಸ್ಟ್ ರೆಸಿಪಿ. ಬನ್ನಿ ಮತ್ತೆ ಮಾಡೋಣ. ಇಲ್ಲಿ ನಾವು 2 kg ಚಿಕನ್ ತೊಗೊಂಡಿದ್ದೀವಿ, 4 ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡಿದ್ದೀವಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಳದಿ ಪುಡಿ, ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿನ ನಾನು ಒಂದು 6 ಈರುಳ್ಳಿ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡ್ಕೊಂಡಿದ್ದು, ಇದು ಡಾರ್ಕ್ ಸೋಯಾ ಸಾಸು ಆ್ಯಂಡ್ ವಿನಿಗರ್. ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು 100 ml ಆಯಿಲ್ ಹಾಕ್ಕೊಳ್ಬೇಕು. ಆಯಿಲ್ ಹಾಕ್ಕೊಂಡು ಒಂದು ಸ್ವಲ್ಪ ಬೆಚ್ಚಗಾದರೆ ಸಾಕು. ಇಲ್ಲಿ ಚಿಲ್ಲಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಹುರ್ಕೊಳ್ಬೇಕು. 1-2 ಸರಿ ಬಾಡಿಸಿ ಅದಕ್ಕೆ ಈರುಳ್ಳಿನ ಹಾಕ್ಕೊಳ್ಬೇಕು. ಈರುಳ್ಳಿ ನಾನು 6 ಕಟ್ ಮಾಡ್ಕೊಂಡಿದ್ದೀನಿ, ಮೊದಲೇ ಹೇಳಿದ್ದೀನಿ. 2 kg ಚಿಕನ್ಗೆ 6 ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಅದು ಗ್ರೇವಿ ಟೈಪು, ರೈಸಿಗೆ ಸ್ವಲ್ಪ ಕಲಿಸ್ಕೊಂಡು ತಿಂದರೆ ಅದು ಚಿತ್ರಾನ್ನ ಟೈಪ್ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಸರಿ ಟ್ರೈ ಮಾಡಿ ಎಲ್ಲರೂ, ತುಂಬ ಚೆನ್ನಾಗಿ ಅನಿಸುತ್ತೆ ಅದು. ನೀವು ಸಾಂಬಾರೇ ಬೇಡ, ಸೊ ಚಿತ್ರಾನ್ನ ಫ್ಲೇವರ್ ಕೊಡುತ್ತೆ. ಇಲ್ಲಿ ನೋಡಿ, ಮತ್ತು ಬ್ರೌನ್ ಕಲರ್ ಆಗಿದೆ ಈರುಳ್ಳಿ. ಅದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದು. ಸೊ ನಾನು ಗಟ್ಟಿ ರುಬ್ಕೊಳ್ಳಿಲ್ಲ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದು, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಆಗಿದೆ ಅದು. ಇದನ್ನು ಚೆನ್ನಾಗಿ ಅದು ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ಥರ ನಾನು ಬಾಡಿಸ್ಕೊಳ್ಬೇಕು. ಚೆನ್ನಾಗಿ ಬಾಡಿಸಿ ಆಮೇಲೆ ಅದಕ್ಕೆ ಚಿಕನ್ ಹಾಕ್ಕೊಳ್ಬೇಕು. ಈಗ ಅರಿಶಿನದ ಪುಡಿ ಹಾಕ್ಕೊಳ್ಬೇಕು. ಅರಿಶಿನದ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಒಂದೊಳ್ಳೆ ಮಿಕ್ಸ್ ಕೊಟ್ಟಾದ್ಮೇಲೆ ಈಗೇನು ನಾವು 2 kg ಚಿಕನ್ ತೊಗೊಂಡಿದ್ದೀವೋ 2 kg ಚಿಕನ್ಗೆ 4 ಸ್ಪೂನು ಸೋಯಾ ಸಾಸ್ ಹಾಕಬೇಕು. ಇದು ಬಂದು ಡಾರ್ಕ್ ಸೋಯಾ ಸಾಸು. ಈಗ ವಿನಿಗರ್ನ, ಅದೇನು ನಾವು ಡಾರ್ಕ್ ಸೋಯಾ ಸಾಸ್ನ ನಾವು 4 ಸ್ಪೂನ್ ಹಾಕ್ಕೊಂಡಿದ್ದೀವಲ್ಲ, ಈಗ ವಿನಿಗರ್ನ ನಾವು 3 ಸ್ಪೂನ್ ಹಾಕ್ಕೊಳ್ಬೇಕು ಅಷ್ಟೆ. ಈಗ ಸಾಸ್ ಹಾಕಿದ್ಮೇಲೆ ಇದಕ್ಕೊಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಸೊ ಈಗ ನೀರಂಗಿರುತ್ತೆ, ನೀರೆಲ್ಲ ಇಂಗಬೇಕು, ಅಲ್ಲಿವರೆಗೂ ಅದು ಚೆನ್ನಾಗಿ ಕುದಿಬೇಕು. ಈಗ ನೋಡಿ ಚೆನ್ನಾಗಿ ನೀರೆಲ್ಲ ಹಿಂಗಿದೆ, ಈಗ ಸ್ವಲ್ಪ ಡ್ರೈಯಾಗಿ ಕಾಣ್ತಾ ಇದೆ. ಸೊ ಈ ಟೈಮಲ್ಲಿ ನಾವು ಕ್ಯಾಪ್ಸಿಕಮ್ನ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಮೇಲೆ ಹಾಕ್ಕೊಳ್ಬೇಕು. ಸೊ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟು ಅದೊಂಚೂರು ಬೇಯೋದಕ್ಕೆ ನಾವು ಬಿಡಬೇಕು. ಈಗ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಈಗ ಕೊತ್ತಂಬರಿನ ಅದ್ರ ಮೇಲೆ ಹಾಕಬೇಕು. ಹಾಕಿ ಈಗ ಇನ್ನೊಂದು ಸರಿ ಒಂದು ಮಿಕ್ಸ್ ಕೊಟ್ಟರೆ ಚಿಲ್ಲಿ ಚಿಕನ್ ರೆಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಅಂಡ್ ನೆಕ್ಸ್ಟ್ ರೆಸಿಪಿಗೋಸ್ಕರ ಕಮೆಂಟ್ ಮಾಡಿ. ಮರಿದಿರ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.